ಎಲ್ರಿಗೂ ನಮಸ್ಕಾರ. ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ ನಾನು ಇವತ್ತು. ನಮ್ಮ ಮನೆಯಲ್ಲೇ ಆದ ಮಾವಿನ ಹಣ್ಣು, ಅದರದ್ದೇ ಒಂದು ಐಸ್ ಕ್ರೀಮ್ ಮಾಡುವ ಅಂತೇಳಿ. ತುಂಬಾ ಸಿಂಪಲ್ ಕೂಡ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು, ಜಾಸ್ತಿ ಅಂತ ಕೆಲಸ ಇಲ್ಲ. ಹಾಗೆ ಅದರ ರೆಸಿಪಿ ನಿಮ್ಮೊಟ್ಟಿಗೆ ಇವತ್ತೊಂದು ಶೇರ್ ಮಾಡುವ ಅಂತೇಳಿ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಮಾವಿನ ಹಣ್ಣೆಲ್ಲ ಇಟ್ಟಿದ್ದೇನೆ, ಇಲ್ಲಿ ಸರಿಯಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದನ್ನು ಕಟ್ ಮಾಡುವ. ಇದರ ಒಂದೊಂದು ಸೈಡಿಗೆ ಕಟ್ ಮಾಡಿ ಒಂದು ಸ್ಪೂನ್ನ ಯೂಸ್ ಮಾಡಿ ಅದರ ಒಳಗಿನ ಮಾಂಸ ಎಂತ ಉಂಟು ಅದನ್ನೆಲ್ಲ ತೆಗೆದೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮೊದಲಿಗೆ ಇದರದ್ದು ನಮಗೆ ಒಂದು ಪ್ಯೂರಿ ರೆಡಿ ಮಾಡಬೇಕು. ಅಂದರೆ ಇದನ್ನು ಒಂದು ನೈಸಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಇನ್ನು ಈ ಪಲ್ಪ್ ಎಂತ ಉಂಟು ಇದನ್ನು ಒಂದು ಸಣ್ಣ ಬೌಲಿಗೆ ಹಾಕ್ತಾ ಇದ್ದೇನೆ. ಇದು ನಮಗೆ ಐಸ್ ಕ್ರೀಮ್ನ ಮೇಲೆಗೆ ಮತ್ತೆ ಹಾಕಲಿಕ್ಕೆ ಬೇಕಾಗ್ತದೆ, ಅದಕ್ಕೆ ಆಲ್ರೆಡಿ ಒಂದು ತೆಗೆದಿಟ್ಟದ್ದು. ಏನು ಉಳಿದಂಥ ಪಲ್ಪಿಗೆ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ ನಾನು. ನಂತರ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೇನೆ. ಏನು ಕೊನೆಯದಾಗಿ ಸ್ವಲ್ಪ ಹಾಲಿನ ಹುಡಿ. ಇದನ್ನು ನೈಸ್ ಆಗಿ ಬ್ಲೆಂಡ್ ಮಾಡುವ. ಏನೊಂದು ಕಂಟೈನರ್ ಇಲ್ಲಿ ತಗೊಂಡಿದ್ದೇನೆ, ಇದರ ಮೇಲೆಗೆ ನಾನು ಹಾಕ್ತಾ ಇದ್ದೇನೆ. ಸರಿಯಾಗಿ ಕಂಟೈನರ್ ಫುಲ್ ಮಾಡಿ ಅದರ ಮೇಲೆಗೆ ಆಗ ತೆಗೆದಿಟ್ಟ ಪ್ಯೂರಿ ಹಾಕ್ತಾ ಇದ್ದೇನೆ ಸ್ವಲ್ಪ. ಇನ್ನು ಇದನ್ನು ಒಂದು 8 ರಿಂದ 10 ಗಂಟೆ ಫ್ರೀಸ್ ಮಾಡ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಮೇಲ್ಗಡೆ ಇಟ್ಟರೆ ಆಯಿತು, ಫ್ರೀಸರಲ್ಲಿ. ಒಂದು 8 ರಿಂದ 10 ಗಂಟೆ ಆಗಿದೆ, ಗಟ್ಟಿಯಾಗಿದೆ ಐಸ್ ಕ್ರೀಮ್. ಇದನ್ನು ತೆಗೆದು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ನೋಡಿ, ಫಸ್ಟ್ ಕ್ಲಾಸ್ ಆದಂಥ ಐಸ್ ಕ್ರೀಮ್ ರೆಡಿ ಆಗಿದೆ. ತುಂಬಾ ಸಿಂಪಲ್ ಆದಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.